ನಮಸ್ಕಾರ. ವೈಕುಂಠ ಏಕಾದಶಿ ಅಂದರೆ ಏನು ಅಂತ. ಭಗವಾನ್ ವಿಷ್ಣು ದಿವ್ಯ ಅನುಗ್ರಹವನ್ನು ಪಡೆಯುವ ಈ ಪವಿತ್ರವಾದ ದಿನವನ್ನು ವೈಕುಂಠ ಏಕಾದಶಿ ಎನ್ನುತ್ತಾರೆ. ಒಮ್ಮೆ ಮೂರನ್ ಎಂಬ ಹಸುರನು ದೇವಲೋಕವನ್ನು ಕಾಡುತ್ತಿದ್ದನು. ಯಾರೆಂದು ಸೋಲದ ವರವನ್ನು ಪಡೆದಿದ್ದ. ಅವನು ದೇವತೆಗಳನ್ನು ಸೋಲಿಸಿದನು. ದೇವತೆಗಳು ಭಗವಾನ್ ವಿಷ್ಣುವಿನ ಬಳಿ ಶರಣಾದರು. ಭಗವಾನ್ ವಿಷ್ಣು ಮೂರನ್ನೊಂದಿಗೆ ಯುದ್ಧ ಮಾಡಿದನು. ಆದರೆ ಅವನು ಸೋಲಲಿಲ್ಲ. ಅಷ್ಟರಲ್ಲಿ ಭಗವಾನರ ದಿವ್ಯ ಶಕ್ತಿಯಿಂದ ಏಕಾದಶಿ ದೇವಿ ಪ್ರತ್ಯಕ್ಷಳಾದಳು ಮತ್ತು ಆ ಅಸುರನನ್ನು ಸಂಹರಿಸಿದಳು. ಭಗವಾನ್ ವಿಷ್ಣು ಸಂತೋಷಗೊಂಡು ಹೇಳಿದರು, ಈ ದಿನವನ್ನು ಯಾರು ಭಕ್ತಿ ಶ್ರದ್ಧೆಗಳಿಂದ ಆಚರಿಸುತ್ತಾರೋ ಅವರು ಪಾಪ ಮುಕ್ತರಾಗುತ್ತಾರೆ ಮತ್ತು ವೈಕುಂಠವನ್ನು ಪಡೆಯುತ್ತಾರೆ. ಆದ್ದರಿಂದ ಇದಕ್ಕೆ ವೈಕುಂಠ ಏಕಾದಶಿ ಎನ್ನುತ್ತಾರೆ.